ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಸಯ್ಯ ಹಿರೇಮಠ ಅಂತ. ನಾನು ಈ ಹಿಂದೆ ನಿಮಗೆ ತಿಳಿಸಿರುವ ಹಾಗೆ ನಿಮಗೆ ಎಲ್ಲಾ ತರಹದ ಅಪ್ಲಿಕೇಶನ್ ಹಾಕಲು ಅನುಕೂಲ ಆಗುವ ರೀತಿಯಲ್ಲಿ ನಾನು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಂತ ಹೇಳಿದ್ದೆ. ಸೊ ಹಾಗೆಯೇ ನಾನು ಕ್ರಿಯೇಟ್ ಕೂಡ ಮಾಡಿದ್ದೀನಿ. ಅದನ್ನು ತೋರಿಸ್ತೇನಂತೆ, ನೋಡ್ತಾ ಇರಿ. ಒಂದ್ ಸೆಕೆಂಡ್, ನಾನು ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತೀನಿ, ಒಂದ್ 2 ನಿಮಿಷ. ಹಾ, ಇವಾಗ ನಿಮ್ಗೆ ಈ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೋತೇನೆ. ಸೊ ಈ ಸ್ಕ್ರೀನ್ ಇದೆಯಲ್ಲ, ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬೇಕು. ಮೊಬೈಲ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಪಾಸ್ವರ್ಡ್ ಹಾಕಿರುತ್ತೆ, ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಅಂತ ಅಂದ್ರೆ, ಒಂದ್ ಸೆಕೆಂಡ್, ಇದು ಆಗ್ತಾ ಇಲ್ಲ, ಒಂದ್ ನಿಮಿಷ. ಒಂದ್ ಸೆಕೆಂಡ್, ನಿಮ್ಗೆ ತೋರಿಸ್ತಂತ, ಒಂದೇ ನಿಮಿಷ ವೇಟ್ ಮಾಡಿ. ಹಾ, ಇಲ್ಲಿದೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬೇಕು, ಹಾಗೆ ಇಲ್ಲಿ ಒಂದು ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ನ ಹಾಕ್ಬೇಕಾಗತ್ತೆ. ಪಾಸ್ವರ್ಡ್ ನ ಹಾಕಿ ಲಾಗಿನ್ ಮಾಡಿದಾಗ ಇಲ್ಲಿ ಹೆಸರು ಕೇಳುತ್ತೆ. ಸೊ ಇವಾಗ ಸದ್ಯಕ್ಕೆ ನಾನು ನನ್ನ ಹೆಸರು ಹಾಕ್ತಾ ಇದ್ದೇನೆ. ಇದನ್ನ ಹೆಸರು ಹಾಕ್ಲಿಲ್ಲ ಅಂದ್ರೆ ತಗೊಳೋದಿಲ್ಲ, ಬೇಕಾದ್ರೆ ತೋರಿಸ್ತೀನಿ ನೋಡಿ ನಿಮ್ಗೆ. ಪೂರ್ತಿ ಹೆಸರು ಹಾಕ್ಬೇಕಾಗತ್ತೆ. ಹಾಕಿ ನಿಮ್ಮ ಪೂರ್ಣ ಹೆಸರು, ನಿಮ್ಮ ಊರಿನ ಸಹಿತ ಹಾಕಿ ಅಂತ ಬರುತ್ತೆ. ಅದಕ್ಕೆ ಪೂರ್ತಿ ಹೆಸರು ಹಾಕ್ಬೇಕಾಗತ್ತೆ. ಇಲ್ಲಿ ಸರ್ನೇಮ್ ಹಾಕ್ಬೇಕಾಗತ್ತೆ. ಇದು ಪ್ರತಿ ಲಾಗಿನ್ ಸಮಯದಲ್ಲೂ ಈ ತರ ಇದು ಕೇಳ್ತಾ ಇರುತ್ತೆ. ಸೊ ನಮ್ಮ ಊರ ಹೆಸರು ಬಂದ್ಬಿಟ್ಟು ಭಗವತಿ ಅಂತ, ಸರಿನಾ? ಇಷ್ಟ ಹಾಕಿ ಇಲ್ಲಿ UPI ನಂಬರ್ ಇದೆಯಲ್ಲ, ಈ ನಂಬರ್ಗೆ 50 ರೂಪಾಯಿ ಪೇ ಮಾಡ್ಬೇಕಾಗತ್ತೆ. ಸೊ ನಾನು ಈ UPI ನಂಬರ್ಗೆ 50 ರೂಪಾಯಿ ಪೇ ಮಾಡಿ, ಅನ್ಸುತ್ತಂದು ಪೇ ಮಾಡ್ತಾ ಇದ್ದೀನಿ. ಪೇ ಮಾಡಿದ ತಕ್ಷಣ ನಾನು ತೋರಿಸ್ತೀನಿ ಅಂತೆ ಯಾವ ತರ ಅಂತ, ಯಾಕಪ್ಪ ನಿಮ್ಗೆ ಗೊತ್ತಾಗಬೇಕಲ್ಲ. ಸೊ ಹೋದ್ರೆ ನಂದು 50 ರೂಪಾಯಿ ಹೋಗುತ್ತೆ. ಆದ್ರೆ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಕೂಡ ಇದರಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪೇ ಮಾಡ್ತಾ ಇದ್ದೀನಿ. 1 ನಿಮಿಷ. ಪೇ ಮಾಡಿದ ತಕ್ಷಣ ನಾವು ಈ UPI ನಂಬರ್ನ ನೀವು ಇದರಲ್ಲಿ ನೋಡಬಹುದು. ಇವಾಗ UPI ಟ್ರಾನ್ಸಾಕ್ಷನ್ ID ನಂಬರ್ನ ಬಿಟ್ಟು ಬೇರೆ ಯಾವುದೇ ನಂಬರ್ನ ಹಾಕಿದ್ರು ಇದು ತೋನಲ್ಲ, ರಾಂಗ್ ಅಂತ ಅನ್ನುತ್ತೆ. ನೋಡಿ, ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ ID ಅಂತ ಬರುತ್ತೆ. ಸೊ ಅದಕ್ಕೆ ನಾವು ಪೇ ಮಾಡಿರುವಂತಹ ಒಂದು UPI ನಂಬರ್ 50 ರೂಪಾಯಿದ್ದು, ಅದು ಇವಾಗ ನಾನು ಹಾಕ್ತಾ ಇದ್ದೀನಿ ಇಲ್ಲಿ. 548372761171. ಇದು ನಾನು ಇವಾಗ ತಾನೇ ಪೇ ಮಾಡಿರುವಂತಹ UPI ಟ್ರಾನ್ಸಾಕ್ಷನ್ ID. ಇದನ್ನ ನಂಬರ್ ಹಾಕ್ಬಿಟ್ಟು ಐ ಹ್ಯಾವ್ ಪೇಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ, ಸೊ ನೋಡುವುದು ನಮ್ಮ ಟ್ರಾನ್ಸಾಕ್ಷನ್ ID ಸಮೇತ ಇಲ್ಲಿ ಅವೈಲಬಲ್ ಸ್ಕ್ರೀನ್ ಗಳನ್ನ ತೋರಿಸ್ತಾ ಇದೆ. ಇನ್ಕಮ್ ಕಾಸ್ಟ್, ವೋಟರ್ ID, ಆಮೇಲೆ ಪ್ಯಾನ್ ಕಾರ್ಡ್, ಜಾಬ್ ಅಲರ್ಟ್ ಅಂದ್ರೆ ನಾವು ಜಾಬ್ಗೆ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಆಮೇಲೆ ಸ್ಕಾಲರ್ಶಿಪ್ ಕೂಡ ಹಾಕ್ಬೋದು SSP ಯಲ್ಲಿ. RTC ಅಂದ್ರೆ ಉತ್ತಾರ, ಮತ್ತೆ ಇದರಲ್ಲಿ ನಾವು MR ಇದನ್ನೆಲ್ಲಾನು ತಕೋಬಹುದು. ಆಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ನಾವು ಅಪ್ಲೈ ಮಾಡಬಹುದು. ಆಧಾರ್ ಸರ್ವಿಸ್ ಕೂಡ ಅವೈಲಬಲ್ ಇದೆ ಇದರಲ್ಲಿ. ಆಧಾರ್ ಸರ್ವಿಸ್ ಅಲ್ಲಿ ರೇಷನ್ ಇದು ಆಧಾರ್ ಕಾರ್ಡ್ ಅಡ್ರೆಸ್ ಅಪ್ಡೇಟ್ ಮಾಡಬಹುದು. ಮತ್ತೆ ಹೊಸ ಆಧಾರ್ ಕಾರ್ಡ್ ಕೂಡ ನೀವು ಪ್ರಿಂಟ್ ತಕೋಬಹುದು. ಹಾಗೆ ಇಲ್ಲಿ ರೇಷನ್ ಕಾರ್ಡ್ ಕೂಡ ಅಪ್ಲೈ ಮಾಡಬಹುದು. ಆಮೇಲೆ ನೀವು ರೇಷನ್ ಕಾರ್ಡ್ ನ ಪ್ರಿಂಟ್ ಕೂಡ ತಕೋಬಹುದು. ರೇಷನ್ ಕಾರ್ಡ್ ಅಪ್ಲೈ ಮಾಡಕಪ್ಪ ಅಂದ್ರೆ ನಿಮ್ಮ ಹತ್ರ ಕಂಪಲ್ಸರಿ ಬಯೋಮೆಟ್ರಿಕ್ ಇರಲೇಬೇಕು. ಅವಾಗ ಮಾತ್ರ ನೀವು ಹೊಸ ರೇಷನ್ ಕಾರ್ಡ್ ಅಥವಾ ತಿದ್ದುಪಡಿ ಇದ್ದಾಗ ಅದನ್ನ ಅಪ್ಲೈ ಮಾಡಬಹುದು. ಹಾಗೆ ಮತ್ತೆ ನೀವು ಇದು ರೇಷನ್ ಕಾರ್ಡ್ ನ ನೀವು ಪ್ರಿಂಟ್ ಕೂಡ ತಕೋಬಹುದು. ಒಂದೊಂದಾಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಆಮೇಲೆ ಇದು ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ ಹೆಲ್ತ್ ಕಾರ್ಡ್ ಬರ್ತಲ್ಲ, ಆ ಕಾರ್ಡ್ ನ ನೀವು ಅಪ್ಲೈ ಮಾಡಿ ತಕೋಬಹುದು. ಹಾಗೆ ಈ ಶ್ರಮ ರಿಜಿಸ್ಟ್ರೇಷನ್ ಮಾಡಿ ಈ ಶ್ರಮ ಕಾರ್ಡ್ ಕೂಡ ತಕೋಬಹುದು. ಜನಸೇವಾ ಅಂತ ಬರುತ್ತೆ. ಆಮೇಲೆ KS ಅಂದ್ರೆ ಇವಾಗ ಓಪನ್ ಯೂನಿವರ್ಸಿಟಿ ಇರ್ತಾವಲ್ಲ, ನೀವು ಹೆಚ್ಚಿನ ವಿದ್ಯಾಭ್ಯಾಸ ಕಲಿಬೇಕಾದ್ರೆ ಓಪನ್ ಯೂನಿವರ್ಸಿಟಿಯಲ್ಲಿ ಕಲಿಬೇಕಪ್ಪ, ನಾನು ದುಡಿತಾ ಕಲಿಬೇಕಂತ ಮಾಡಿದ್ರೆ ನನಗೆ ಎಲ್ಲಿ ಕಟ್ಟಬೇಕಂತ ಗೊತ್ತಾಗ್ತಿಲ್ಲ ಅಂದಾಗ ನೀವು KS ಪೋರ್ಟಲ್ ನ ಇದನ್ನ ಮಾಡ್ಕೊಂಡು ನೀವು ಇಲ್ಲಿ ನಿಮ್ಮ ಹೆಚ್ಚಿನ ವಿದ್ಯಾಭ್ಯಾಸ ಕೂಡ ನೀವು ಇಲ್ಲಿ ಕಲಿಬಹುದು. ಇಲ್ಲಿ ಬುಕ್ ಫ್ಲೈಟ್ ಆಗಿರ್ಬೋದು, ಅಥವಾ ಟ್ರೈನ್, ಆಮೇಲೆ ಬಸ್ ಆಗಿರ್ಬೋದು, ನೀವು ಇಲ್ಲಿ ಟಿಕೆಟ್ ನ ಬುಕ್ ಮಾಡ್ಕೋಬಹುದು. ಹಾಗೆಯೇ ಆಮೇಲೆ ಇಲ್ಲಿ ಸಾರಥಿ ಅಂತ ಅಂದ್ರೆ, ಇದು ಸಾರಥಿ ಅಂದ್ರೆ ನೀವು ಡ್ರೈವಿಂಗ್ ಲೈಸೆನ್ಸ್. ಇವಾಗ ನೀವು LLR ಆಗಿರ್ಬೋದು, ನೀವು ಕುಂತಲ್ಲೇನೆ ನೀವು ಜಾಗದಲ್ಲೇನೆ ಇಟ್ಕೊಂಡು ನೀವು LLR ಪಡಿಬಹುದು.
ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಒಂದು ವಾರ ಬಿಟ್ಟು ಒಂದು 30 ದಿವಸ ಅಂದ್ರೆ ಒಂದು LLR ಬಂದಾದ್ಮೇಲೆ 1 ತಿಂಗಳು ಬಿಟ್ಟು ನೀವು ಡ್ರೈವಿಂಗ್ ಲೈಸೆನ್ಸ್ ಕೂಡ ಅಪ್ಲೈ ಮಾಡಬಹುದು. ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡಿದಾದ್ಮೇಲೆ ನೀವು ಮತ್ತೆ ಈಗ RTO ಆಫೀಸ್ಗೆ ಹೋಗಿ ಒಂದ್ಸತಿ ಟ್ರಯಲ್ ಕೊಟ್ಟು ಬಂದ್ರೆ ಡೈರೆಕ್ಟ್ ಆಗಿ ನೀವು ಕುಂತಲ್ಲೇನೆ ನಿಮ್ಮ ಮನೆಯವರೆಗೂ ಡ್ರೈವಿಂಗ್ ಲೈಸೆನ್ಸ್ ಬರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಡ್ರೈವಿಂಗ್ ಲೈಸೆನ್ಸ್ ಕೂಡ ಪಡಿಬಹುದು. ಹಾಗೆಯೇ ಆದರ್ಶ ವಿದ್ಯಾಲಯ ಅಂದ್ರೆ ಇವಾಗ 5ನೇ ತರಗತಿ ಆಮೇಲೆ 7ನೇ ತರಗತಿ ಮುಗಿದಂತಹ ವಿದ್ಯಾರ್ಥಿಗಳಿಗೆ ಆದರ್ಶ ವಿದ್ಯಾಲಯ ಆಗಿರ್ಬೋದು, ನವೋದಯ ವಿದ್ಯಾಲಯ ಆಗಿರ್ಬೋದು, ಅಲ್ಲಿ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿರೋ ವಿದ್ಯಾರ್ಥಿಗಳನ್ನ ಹೆಚ್ಚಿನ ಫ್ರೀ ಎಜುಕೇಶನ್ ದೊರಕುವ ಹಾಗೆ ನೀವು ಮಾಡಬಹುದು. ಡಿಜಿ ಲಾಕರ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಾವು ನಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಒಂದೇ ಕಡೆ ಸೇವ್ ಇರುವಂತ ಒಂದು ಅಪ್ಲಿಕೇಶನ್ ಈ ಡಿಜಿ ಲಾಕರ್ ಆಗಿರ್ತದೆ. ಇಲ್ಲಿ ಡುಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಅಂತ ಅಂದ್ರೆ ಇವಾಗ ನೀವು SSLC ಮಾರ್ಕ್ಸ್ ಕಾರ್ಡ್ ಕಳ್ಕೊಂಡಿರ್ತೀರ, ನೀವು ಇನ್ನೊಂದು 2ನೇ ಬಾರಿ ಡುಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ನ ನೀವು ಈ KSEEB ಡುಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಅಂದ್ರೆ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಬೋರ್ಡ್ ನಲ್ಲಿ ನೀವು ಪಡಿಬಹುದು. ಆಮೇಲೆ ನೀಟ್ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಬಹುದು, ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಸ್ಟೂಡೆಂಟ್ ಪೋರ್ಟಲ್ ಇದೆ, ಇದು ಸ್ಕೂಲಿಗೆ ಸಂಬಂಧಪಟ್ಟಂತದ್ದು. ಆಮೇಲೆ ಇದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂದ್ರೆ ನೀವು ಇವಾಗ ಇದನ್ನ ಒಂದು ಯೂನಿವರ್ಸಿಟಿಯಿಂದ ಇನ್ನೊಂದು ಯೂನಿವರ್ಸಿಟಿಗೆ ಹೋಗಕ್ಕೆ ಅಪ್ಲೈ ಮಾಡಿರ್ತೀರ, ಆ ಸರ್ಟಿಫಿಕೇಟ್ ನ ನೀವು ಈ ಪೋರ್ಟಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೇವಾ ಸಿಂಧು ಇದರಲ್ಲಿ ನೀವು KSRTC ಸ್ಟೂಡೆಂಟ್ ಪಾಸ್ ನ ಅಪ್ಲೋಡ್ ಮಾಡಬಹುದು, ಯುವ ನಿಧಿ ತಗೋಬಹುದು. ಇದು ಕೂಡ ಸೇವಾ ಸಿಂಧು ಸರ್ಟಿಫಿಕೇಟ್ ನ ಇಲ್ಲಿ ನೀವು ಪಡಿಬಹುದು. ಅಂದ್ರೆ ಇದು ಸೇವಾ ಸಿಂಧುತ್ವ ಅಂದ್ರೆ ಇವಾಗ ನೀವು ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ನಿಮ್ಮ ಗೌರ್ಮೆಂಟ್ ಜಾಬ್ ಆದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರುತ್ತಲ್ಲ, ಸೊ ಆ ಸಮಯದಲ್ಲಿ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸಿಂಧುತ್ವಕ್ಕೆ ಅಪ್ಲೈ ಮಾಡಬಹುದು. ಬೇರೆ ಎಲ್ಲಿ ಅಲೆದಾಡದೆ ನೀವು ಸಿಂಧುತ್ವವನ್ನು ತಗೋಬಹುದಾಗಿರುತ್ತದೆ. ಮತ್ತೆ ಇಲ್ಲಿ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್. ಇವಾಗ ಆಲ್ರೆಡಿ ನೀವು ಒಂದು ಬರ್ತ್ ಸರ್ಟಿಫಿಕೇಟ್ ತೆಗೆದುಕೊಂಡಿರ್ತೀರ, ಅವಾಗ ಅದು ಏನಾಗುತ್ತೆ ಕಳ್ದೋಗುತ್ತೆ, ನಿಮ್ಮ ಹತ್ರ ಫೋಟೋ ಅಷ್ಟೇ ಇರ್ತಾರೆ. ಸೊ ನಿಮಗೆ ಒರಿಜಿನಲ್ ಬರ್ತ್ ಸರ್ಟಿಫಿಕೇಟ್ ಇನ್ನೊಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನಿಮ್ಮ ಫೋನ್ ಅಲ್ಲಿರುವ ಸಾಫ್ಟ್ ಕಾಪಿ ಮೇಲೆ ಇವಾಗ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಜೆರಾಕ್ಸ್ ಆಗುತ್ತೆ. ಸೊ ಅದನ್ನ ಪ್ರಿಂಟ್ ತಗೊಂಡು ಕ್ಲಿಯರ್ ಇರಲ್ಲ, ಅದು ಇದು ಇರುತ್ತೆ. ಸೊ ಡಿಜಿಟಲ್ ಸಿಗ್ನೇಚರ್ ಆಗಿರಲ್ಲ, ಇದಿರಲ್ಲ. ಸೊ ಅದಕ್ಕೆ ಇದನ್ನ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಆ ರಿಜಿಸ್ಟ್ರೇಷನ್ ನಂಬರ್ ನ ನೀವು ಇಲ್ಲಿ ಇದರಲ್ಲಿ ಈ ಅಪ್ಲಿಕೇಶನ್ ಅಲ್ಲಿ ಹಾಕಿ ನೀವು ಬರ್ತ್ ಸರ್ಟಿಫಿಕೇಟ್ ಕೂಡ ತಗೋಬಹುದಾಗುತ್ತೆ. ಸೊ ಹಾಗೆ ಇಲ್ಲಿ ಕರ್ನಾಟಕ ಪೋರ್ಟಲ್ ಅಂತ ಇದೆ, ಅಂದ್ರೆ ಇದು ನಿಮಗೆ ಇವಾಗ ರೈತ ನಿಧಿ ಬರುತ್ತಲ್ಲ, ಸೊ ಆ ರೈತ ನಿಧಿನ ಅಂದ್ರೆ ಬೆಳೆ ಹಾನಿ ರೊಕ್ಕ ಆಗಿರ್ಬೋದು, ಅಥವಾ ಮೋದಿ ಸರ್ಕಾರದಿಂದ ಕೊಡುವಾಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇಂದ ಆಗಿರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗಿರ್ಬೋದು, ಆ ಫಂಡ್ ಬರ್ತಕ್ಕಂತ ರಿಜಿಸ್ಟ್ರೇಷನ್ ಮಾಡ್ತಕ್ಕಂತ ಇದು ಒಂದು ಪೋರ್ಟಲ್ ಆಗಿರುತ್ತದೆ. ಸೊ ಮಹಾರಾಷ್ಟ್ರದಲ್ಲಿ CET ಎಕ್ಸಾಮ್ ನ ಕಟ್ಕೋಬಹುದು, ಅಥವಾ ಈ UGCT ಎಕ್ಸಾಮ್ ನ ಕಟ್ಬೋದು, KSC ಎಕ್ಸಾಮ್ ನ ಕಟ್ಬೋದು. ಇಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ವೈರ್ಮೆಂಟ್ ಇದ್ರೆ ಅದನ್ನ ಚೆಕ್ ಮಾಡ್ಕೊಂಡು ಹಾಕಿದ್ರಪ್ಪ ನೀವು ಅದನ್ನ ಸ್ಟೇಟಸ್ ನ ಚೆಕ್ ಮಾಡ್ತಾ ಇರ್ಬೋದು. ಕರ್ನಾಟಕ ಒನ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ, ಇದರಲ್ಲಿ ಒಂದು 5 ಸರ್ವಿಸ್ ಫ್ರೀ ಅವೈಲೇಬಲ್ ಕೂಡ ಸಿಗುತ್ತೆ. ಸೊ ಪಾಸ್ಪೋರ್ಟ್ ಸೇವಾ ಪೋರ್ಟಲ್ ಅಂದ್ರೆ ಪಾಸ್ಪೋರ್ಟ್ ನ ಕೂಡ ನೀವು ಈ ಜೈ ಶ್ರೀ ಹನುಮಾನ್ ನೆಟ್ ಸೆಂಟರ್ ನಲ್ಲಿ ನೀವು ಅಪ್ಲೈ ಮಾಡಬಹುದು. PM ಇಂಡಿಯನ್ ಅಫಿಷಿಯಲ್ ಅಂದ್ರೆ ಪ್ರಧಾನಮಂತ್ರಿಯಿಂದ ಏನೇ ಇಂಡಿಯನ್ ಅಫಿಷಿಯಲ್ ಆರ್ಡರ್ ಆಗಿತ್ತಪ್ಪ ಅಂದ್ರೆ ಅದು ನಿಮಗೆ ಈ ಅಪ್ಲಿಕೇಶನ್ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಕರ್ನಾಟಕ ಟೂರಿಸಂ ಅಂದ್ರೆ ನೀವು ಯಾವ್ದಾದ್ರು ಕರ್ನಾಟಕದಲ್ಲಿ ಟೂರಿಸಂ ಮಾಡ್ಬೇಕಾಗಿರುತ್ತಪ್ಪ, ಏನ್ ಮಾಡ್ಬೇಕು ಅಂತ ನಿಮಗೆ ಏನು ಐಡಿಯಾ ಇರಲಿಲ್ಲ ಅಂದ್ರೆ ನೀವು ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ನಿಮಗೆ ಎಲ್ಲಾ ತರಹದ ಟೂರಿಸ್ಟ್ ಪ್ಲೇಸ್ಗಳು ಮತ್ತೆ ಅದರದೇ ಆದಂತಹ ಫ್ಲೈಟ್ ಚಾರ್ಜ್ ಆಗಿರ್ಬೋದು, ಆಮೇಲೆ ಬಸ್ ಚಾರ್ಜ್ ಆಗಿರ್ಬೋದು, ಯಾವುದೇ ತರದ ಡೀಟೇಲ್ಸ್ ಬೇಕಾದ್ರೂ ನಿಮಗೆ ಇದರಲ್ಲಿ ದೊರಕುತ್ತೆ. ಆಮೇಲೆ ಗ್ರಾಮನ್ ಕೂಡ ನೀವು ಗ್ರಾಮನ್ ಲಾಗಿನ್ ಇತ್ತಪ್ಪ, ನೀವು ಗ್ರಾಮನ್ ಲಾಗಿನ್ ಕೂಡ ಇದರಲ್ಲಿ ಆಗ್ಬೋದು. ಹಾಗೆ NIC ಇಂಡಿಯಾ ಅಂತ ಇದೆ, ಇದರಲ್ಲಿ ಸಿಕ್ಕಾಪಟ್ಟೆ ಇವು ಎಲ್ಲ ಇದಾವೆ. ಹಾಗೆ ನೀವು ಲೋನ್ ಕೂಡ ತಗೋಬಹುದು, ಆಮೇಲೆ ಇನ್ಸೂರೆನ್ಸ್ ಕೂಡ ನೀವು ಮಾಡಬಹುದು. ಇಷ್ಟು ಬಂದ ಈ ಎಲ್ಲಾ ಆಪ್ಷನ್ಗಳು ನಿಮಗೆ ನಮ್ಮ ಜೈ ಶ್ರೀ ಹನುಮಾನ್ ನೆಟ್ ಸೆಂಟರ್ ಆನ್ಲೈನ್ ಅಲ್ಲಿ ದೊರಕುತ್ತವೆ. ಸೊ ನಿಮಗೆ ಉದಾಹರಣೆಗೆ ಇವಾಗ ನಾನು ಒಂದು ತೋರಿಸ್ತೇನೆ, ಏನಪ್ಪಾ ಅಂದ್ರೆ ಇನ್ಕಮ್ ಕಾಸ್ಟ್ ಹಾಕೋದು. ಇನ್ಕಮ್ ಕಾಸ್ಟ್ ಅಲ್ಲಿ ಎಷ್ಟು ಅಪ್ಲಿಕೇಶನ್ ಗಳು ಅವೈಲೇಬಲ್ ಇದ್ದಾವೆ, ಆಮೇಲೆ ಕೃಷಿಗೆ ಸಂಬಂಧಪಟ್ಟಂತದ್ದು, ಕಾಸ್ಟ್ಗೆ ಸಂಬಂಧಪಟ್ಟಂತದ್ದು, EWS ಅಪ್ಲಿಕೇಶನ್ ಗೆ ಸಂಬಂಧಪಟ್ಟಂತದ್ದನ್ನು ನಾನು ನಿಮಗೆ ತೋರಿಸ್ತೇನೆ. ಉದಾಹರಣೆಗೆ ನೋಡಿ, ನೀವು ಇನ್ಕಮ್ ಕಾಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು OTP ಪಡೆಯಿರಿ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ OTP ಬರುತ್ತೆ. ಸೊ OTP ಬಂದ್ಮೇಲೆ ಆ OTP ನ ನಾವು ನಮೂದಿಸಬೇಕಾಗತ್ತೆ. ಒಂದ್ ಸೆಕೆಂಡ್. ಆಮೇಲೆ ಲಾಗಿನ್ ಅನ್ಬೇಕಾಗತ್ತೆ. ಸೊ ಸರ್ವರ್ ಬಿಜಿ ಇದೆ, ಅದಕ್ಕೆ ಅದು ಸ್ವಲ್ಪ ಇದಾಗ್ತಾ ಇದೆ. ಒಂದ್ ಸೆಕೆಂಡ್ ಇದೆ, ಮತ್ತೊಮ್ಮೆ ಪ್ರಯತ್ನ ಮಾಡೋಣ, ಸರಿನಾ?
ಸರ್ವರ್ ಬಿದ್ದಿದ್ದಾಗ ಸ್ವಲ್ಪ ಕಾಡುತ್ತೆ. ಓಕೆ, ಹಾಗೇನಾದ್ರೆ ಈ ತರ ಒಂದು ಪೋರ್ಟಲ್ ನಿಮ್ಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ತಗೋಬಹುದು. ಇವಾಗ ನಾನು ನಿಮಗೆ ಇಂಗ್ಲಿಷ್ ಅಲ್ಲಿ ತೋರಿಸ್ತೇನೆ. ಇಲ್ಲಿ ಬಂದ್ಬಿಟ್ಟು ಅಗ್ರಿಕಲ್ಚರ್, ಅಗ್ರಿ ಸರ್ವಿಸ್ ಅಲ್ಲಿ ಅಗ್ರಿ ಲೇಬರ್ ಸರ್ಟಿಫಿಕೇಟ್ ಸಿಗುತ್ತೆ, ಲ್ಯಾಂಡ್ ಲೇಸ್ ಸರ್ಟಿಫಿಕೇಟ್ ಸಿಗುತ್ತೆ, ನೋಟ್ ಈ ಎಲ್ಲಾ ಸರ್ಟಿಫಿಕೇಟ್ಗಳು ನಿಮಗೆ ಅಗ್ರಿ ಸರ್ಟಿಫಿಕೇಟ್ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ನಲ್ಲಿ ಈ ಎಲ್ಲಾ ಸರ್ಟಿಫಿಕೇಟ್ಗಳು ಕೂಡ ನಿಮಗೆ ಲಭ್ಯ ಇದ್ದಾವೆ. ಹಾಗೆಯೇ ಕಾಸ್ಟ್ ಸರ್ಟಿಫಿಕೇಟ್ ಸಿಗುತ್ತೆ, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಇನ್ಕಮ್ EWS ಸಿಗುತ್ತೆ, ಆಮೇಲೆ ಮ್ಯಾನೇಜರ್ ಆಫೀಸರ್, OBC, ಆಮೇಲೆ ಜನರಲ್ ಸರ್ಟಿಫಿಕೇಟ್, ಆಮೇಲೆ ಕಾಸ್ಟ್ ಅಂದ್ರೆ SC/ST ಸರ್ಟಿಫಿಕೇಟ್ ನ ನೀವು ಇಲ್ಲಿ ಪಡಿಬಹುದಾಗಿರುತ್ತದೆ. ಸೊ ಉದಾಹರಣೆಗೆ ನಿಮಗೆ ತರಬೇಕು, EWS ತೋರಿಸ್ಬೇಕಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಡಾಕ್ಯುಮೆಂಟ್ಸ್ ಇದಾವೆ ನೋಡಿ. ಇವು ಸ್ಟಾರ್ ಮಾರ್ಕ್ ಇರೋದು ಮಾತ್ರ ಕಂಪಲ್ಸರಿ ಇರುತ್ತೆ. ಇಲ್ಲಿ ಸ್ಕೂಲ್ LC ಅದು ಇವಾಗ ನಿಮ್ದು ಆಗಿತ್ತಪ್ಪ, ನಿಮ್ದಾಗಿರ್ಲಿ ಅಥವಾ ನಿಮ್ ತಂದೆ ತಾಯಿದಾಗಿರ್ಲಿ ಕಂಪಲ್ಸರಿ ಬೇಕಾಗುತ್ತೆ. ಅಥವಾ ನಿಮ್ ಹೆಂಡತಿ ತಕ್ಕೋಬೇಕಾಗಿತ್ತಪ್ಪ, ನಿಮ್ಮ ಸರ್ಟಿಫಿಕೇಟ್ ಅಥವಾ ನಿಮ್ಮ ಹೆಂಡತಿದು ಸರ್ಟಿಫಿಕೇಟ್ ಇರಲಿಲ್ಲ ಅಂದ್ರೆ ಅಥವಾ ಸ್ಕೂಲ್ LC ಇರಲಿಲ್ಲ ಅಂದ್ರೆ ಅವಾಗ ನೀವು ನಿಮ್ LC ಕೂಡ ಅಪ್ಲೈ ಮಾಡಿ ತಕ್ಕೋಬಹುದಾಗಿರ್ತದೆ. ಆಮೇಲೆ ID ಪ್ರೂಫ್ ಅಂದ್ರೆ ID ಪ್ರೂಫ್, ಅಡ್ರೆಸ್ ಪ್ರೂಫ್ಗೆ ಯಾರ್ದು ನೀವು ಸರ್ಟಿಫಿಕೇಟ್ ನ EWS ಸರ್ಟಿಫಿಕೇಟ್ ನ ತೆಗಿತಾ ಇರ್ತಿರಲ್ಲ ಅವ್ರದ್ದೇ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ಅವ್ರ ಆಧಾರ್ ಕಾರ್ಡ್ ನ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ಸರಿನಾ? ಒಂದು ಸ್ಕೂಲ್ LC, ಆಮೇಲೆ ಇನ್ನೊಂದು ಫೋಟೋ, ಆಮೇಲೆ ಆಧಾರ್ ಕಾರ್ಡ್, ಇವು ಮಾತ್ರ ಕಂಪಲ್ಸರಿ ನೀವು ಅಪ್ಲೈ ಮಾಡಿದಾಗ ಮಾತ್ರ ಇಲ್ಲಿ ಎಲ್ಲಾನು ಇರುತ್ತೆ. ರೇಷನ್ ಕಾರ್ಡ್ ಇತ್ತಪ್ಪ ರೇಸ್ ಅಂತ ಅನ್ಬೋದು, ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ನೋ ಅಂತ ಅಂದು ಪ್ರೊಸೀಡ್ ಅಂತ ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಆಸ್ ಪರ್ ನೇಮ್ ಆಧಾರ್ ಕಾರ್ಡ್ ಪ್ರಕಾರ ಇರಬೇಕು. ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಇಲ್ಲಿ ರೈಟ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆಗಿ ನಿಮಗೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಗೆ ಅಪ್ಲೋಡ್ ಮಾಡುವಂತ ಎಲ್ಲ ತರನು ಸಿಗುತ್ತೆ. ಸರಿನಾ? ಹಾಗೆಯೇ ವೋಟರ್ ID ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ವೋಟರ್ ID ಕೂಡ ನೀವು ವೋಟರ್ ID ಅಪ್ಲೋಡ್ ಮಾಡಬಹುದು. ಹಾಗೆ ಅಪ್ಡೇಟ್ ಕೂಡ ಮಾಡಬಹುದು. ನೀವು ಏನಾದ್ರು ಹೊಸ ಅಥವಾ NRI ಇದ್ರೆ NRI ಹೊರಗಡೆ ಬೇರೆ ದೇಶದವ್ರದ್ದು ವೋಟರ್ ID ಇಲ್ಲಿ ಅಪ್ಲೈ ಮಾಡಬಹುದು. ಹಾಗೆ ತಿದ್ದುಪಡಿ ಕೂಡ ಮಾಡಬಹುದು ಈ ಅಪ್ಲಿಕೇಶನ್ ಪೋರ್ಟಲ್ ನಲ್ಲಿ. ಹಾಗೆ ಇದು ಪ್ಯಾನ್ ಕಾರ್ಡ್ ಬರುತ್ತೆ. ಈ ಪ್ಯಾನ್ ಕಾರ್ಡ್ ಅಲ್ಲಿ ಕೂಡ ಹೊಸ ಪ್ಯಾನ್ ಕಾರ್ಡ್ ನ ಅಪ್ಲೋಡ್ ಮಾಡಬಹುದು, ಡೌನ್ಲೋಡ್ ಮಾಡಬಹುದು, ಆಮೇಲೆ ತಿದ್ದುಪಡಿ ಕೂಡ ಮಾಡಬಹುದು. ಸರಿನಾ? ಇಲ್ಲಿ ಜಾಬ್ ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ಜಾಬ್ಗಳು ಯಾವ್ಯಾವ ಬಂದಿದ್ದಾವೆ ಯಾವಿಲ್ಲ ಅಂತ ಎಲ್ಲಾನು ನಿಮಗೆ ತೋರಿಸ್ತಾ ಇರುತ್ತೆ. ಇದನ್ನ ಚೆಕ್ ಮಾಡ್ತಾ ಇದ್ರೆ ಕ್ವಾಲಿಫಿಕೇಶನ್ ತಕ್ಕಂತೆ ಆ ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಜಾಬ್ಗಳಿಗೆ ಕರೆದಿರ್ತಾರೆ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಕೂಡ ಮಾಡಬಹುದು. ಸರಿನಾ? ಹಾಗೆ ಇಲ್ಲಿ ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ ಹೊಸ ಅರ್ಜಿ ಇದ್ರೆ ಹೊಸ ಅರ್ಜಿ, ಮತ್ತೆ ನೀವು ಆಲ್ರೆಡಿ ಹಾಕಿದ್ರಪ್ಪ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಈ ಎಲ್ಲಾ ಅಪ್ಲಿಕೇಶನ್ಗಳು ಇಲ್ಲಿದ್ದಾವೆ. ನಿಮಗೆ ಯಾವುದೇ ತರಹದ ಡೌಟ್ ಇದ್ರೆ, ಯಾವುದೇ ತರಹದ ನೀವು ಈ ಅಪ್ಲಿಕೇಶನ್ ನ ಪರ್ಚೇಸ್ ಮಾಡೋದಿತ್ತಪ್ಪ ಅಂದ್ರೆ ನನ್ನ ನಂಬರ್ ತೆಗೆದುಕೊಳ್ಳಿ, 9663779863. ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಅಥವಾ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ನಿಮಗೆ ಇದರಲ್ಲಿ ಈ ಅಪ್ಲಿಕೇಶನ್ ಗಳಲ್ಲಿ ಯಾವುದೇ ಡೌಟ್ಸ್ ಇತ್ತಪ್ಪ ಅಂದ್ರೂ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೇನೆ. ಹಾಗೆ ನಿಮಗೆ ವೆಬ್ಸೈಟ್ ಅನ್ನು ಕೂಡ ನಾನು ಶೇರ್ ಮಾಡ್ತೇನಂತೆ. ಸರಿನಾ? ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನು ಪಡೆಯಲು ನನ್ನನ್ನು ಸಂಪರ್ಕಿಸಿ. ನನ್ನ ಹೆಸರು ಬಸಯ್ಯ ಹಿರೇಮಠ ಅಂತ. ನನ್ನ ನಂಬರ್ ಬಂದ್ಬಿಟ್ಟು 9663779863. ಇದು ನನ್ನ ವಾಟ್ಸ್ಆಪ್ ನಂಬರ್ ಕೂಡ ಆಗಿರುತ್ತದೆ. ಸೊ ನನ್ನನ್ನು ಸಂಪರ್ಕಿಸಿ. ಹಾಗೆಯೇ ನೀವು ನಿಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನು ಆನ್ಲೈನ್ ನಲ್ಲಿ ಈಸಿಯಾಗಿ ಮನೆಯಲ್ಲೇ ಕುಳಿತುಕೊಂಡು ನಿಮಗೆ ಇರುವ ಸಮಯದಲ್ಲೇ ನೀವು ಪಡೆದುಕೊಳ್ಳಬಹುದು. ಕೇವಲ ಯಾವುದೇ ಡಾಕ್ಯುಮೆಂಟ್ಸ್ ಆಗಿರಲಿ, ಕೇವಲ 25 ದಿನದ ಒಳಗೆ ನಿಮ್ಮ ಮನೆಯಲ್ಲೇ ನೀವು ಕುಳಿತುಕೊಂಡು ಬೇಕಾಗಿರುವಂತಹ ಡಾಕ್ಯುಮೆಂಟ್ ಗಳನ್ನು ಅಪ್ಲೋಡ್ ಮಾಡಿ ನಿಮಗೆ ಬೇಕಾಗಿರುವ ಡಾಕ್ಯುಮೆಂಟ್ ಅನ್ನು ಪಡೆದುಕೊಳ್ಳಿ. ಸರಿನಾ? ಎಲ್ಲರಿಗೂ ಶುಭ ಸಂಜೆ. ಧನ್ಯವಾದಗಳು.